ನಾಗಾವಿನಾಡು ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಮುತ್ತಗ ಗ್ರಾಮದ ಕಬ್ಬು ಬೆಳೆಗಾರರು ಶ್ರೀ ಸಿದ್ದಶ್ರೀ ಎತ್ತನಾಳ್ ಕಬ್ಬಿನ ಕಾರ್ಖಾನೆ ಚಿಂಚೋಳಿ ಇದ್ದು, ಇಲ್ಲಿಗೆ ಮುತ್ತಗ ಗ್ರಾಮದ ರೈತರೊಬ್ಬರು ಕಬ್ಬು ಹಾಕಿರುತ್ತಾರೆ. ಈ ವ್ಯಕ್ತಿಯ ಕಬ್ಬು ಕಾಟ ಮಾಡುವ ಸಮಯದಲ್ಲಿ 1 ಟನ್ ಕಡಿಮೆ ಇದೆ ಎಂದು ಮಾಧ್ಯಮದಲ್ಲಿ ಹೇಳಿದ್ದು, ಈ ವಿಷಯವನ್ನು ಅರಿತು ನಾವು ಮತ್ತು ಜಿಲ್ಲೆಯ ಮೌಲ್ಯಮಾಪನ ಶಾಸ್ತ್ರ ಇಲಾಖೆ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಹೋಗಿ ಪರಿಶೀಲನೆ ನಡೆಸಿದಾಗ ಕಬ್ಬಿನ ತೂಕ ಸರಿಯಾಗಿಯೇ ಇದೆ ಎಂದು ಗೊತ್ತಾಗಿದ್ದು, ರೈತ ಮಾಡಿದ ಆರೋಪವನ್ನು ಸತ್ಯಕ್ಕೆ ದೂರವಾಗಿರುತ್ತದೆ ಎಂದು ಜಗದೀಶ್ ಪಾಟೀಲ್ ರಾಜಪುರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ರೈತರು ಇದ್ದರು. ವರದಿ ಅನಂತನಾಗ್ ದೇಶಪಾಂಡೆ, ಚಿತ್ತಾಪುರ. ಅಧಿಕಾರಿ ಕರ್ಕೊಂಡು ಹೋಗಿ ನೋಡಿದ್ವಿ, ಏನೂ ಇಲ್ಲ ಸರ್. ಬಟ್ ಖರೆ ಐತಪ್ಪ ಅಂದ್ರೆ ಅವ್ರು ತೋರಿಸ್ಬೇಕ್ರಿ. ನಾವು ಪೈಲೆ ಇಲ್ಲಿ ಹೊರಗೆ ಇಲ್ಲಿ ಕಾಟ ಮಾಡ್ಕೊಂಡು ಬಂದಿದ್ದೀವಿ, ಮತ್ತು ಚಿಂಚೋಳಿ ಫ್ಯಾಕ್ಟ್ರಿ ಹೋಗಿ ಇಲ್ಲಿ ಕಾಟ ಮಾಡಿವಿ. 1 ಟನ್ ಡಿಫ್ರೆನ್ಸ್ ಅಂತ ಹೇಳ್ಬೇಕ್ರಿ. ಅದು ಏನೂ ಇಲ್ಲ ಸರ್, ಡಿಫ್ರೆನ್ಸ್ ಇಲ್ಲ, ಬರೀ ಸುಳ್ಳು ಹೇಳೇನ್ರಿ. ಹಂಗೆ ಸುಳ್ಳು ಹೇಳ್ಬಾರ್ದು. ಯಾಕಂದ್ರೆ ನಾವು 15 ವರ್ಷ ಕಾರ್ಖಾನೆ ಬಂದಾಗಿತ್ತು. ಈಗ ಎಲ್ಲ ಹೋರಾಟ ಮಾಡಿ ನಮ್ಮ ಬಸವರಾಜ ಪಾಟೀಲ್ ಶೇಡಾಮ್ರಿಗೆ ಹಚ್ಚಿ ಯತ್ನಾಳ್ ಸಾಬ್ರಿಗೆ ಕರ್ಕೊಂಡ್ಬಂದು ಫ್ಯಾಕ್ಟ್ರಿ ಹಾಕಿದ್ದೀವಿ. ನಾ ಅಂತೀನಿ, ಸುಳ್ಳು ಕರೆಕ್ಟಾಗಿ ನೀವು ಹಕ್ಕಿಟ್ಟು ಸುಳ್ಳಿದ್ರೆ ನೀವು ಹೇಳ್ರಿ, ಬೇಡಮಂಗಿಲ್ಲ. ಸುಮ್ಮನೆ ಅಪೋಸ್ ಮಾಡೋದು ತಪ್ಪತ್ತಾರೆ. ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕ ಮಾಡತ್ತಾರೆ. ಅದು ಚಲೋ ಅಲ್ಲ. ಈಗ ನೋಡಿ, ಸುಮಾರು ಜನ 20 ಜನ ಮುದ್ಗಿ ರೈತರು ಬಂದಾರೆ. ಅಲ್ಲಿ ಚಿಂಚೋಳಿ ಕಾರ್ಖಾನೆ ಏನಪ್ಪ ನಿಮ್ಮ ಊರು ಕಪ್ ತಂದೀವಿ, ನೀವು ಸುಮ್ಮನೆ ಕಾಟ ತಪ್ಪದ ಸುಳ್ಳದ ಅಂತ ಹೇಳ್ತೀರಿ, ಕಾಟ ಸರಿ ಇಲ್ಲ ಅಂತ ಹೇಳ್ತೀರಿ. ಈ ಎಲ್ಲ ಇವ್ರು ಹೊಸಂದಿ ಕಟ್ಟಿಂಗ್ ಆಟ ಕೊಡಲಿಲ್ಲ ಸರ್. ಕಾಟ ಕರೆಕ್ಟ್ ತೋರಿಸ್ಬೇಕು ಸರ್. ಕಾಟ ಕರೆಕ್ಟ್ ಅದ ಸರ್, ಕರೆಕ್ಟ್ ಅದ. ಆಯ್ತು ರೀ ಸರ್. ಈಗ ಅವ ಏನು ಬಸವರಾಜ್ ಕೋರಿ ಮಾಡ್ಯಾನಲ್ರಿ, ಅದು ಪ್ರೂಫ್ ತೋರಿಸ್ರಿ ಸರ್. ನಮಗೆ 1 ಟನ್ ಡಿಫ್ರೆನ್ಸ್ ಐತೆ, ಪ್ರೂಫ್ ತೋರಿಸ್ಬೇಕಲ್ರಿ. ಅದಕ್ಕೆ ಅದ್ರ ಪ್ರೂಫ್ ಇಲ್ಲರಿ ಸರ್ ನಮ್ಮಲ್ಲಿ. ಮತ್ತು ಯಾವ ಆಧಾರ ಮೇಲೆ ಹೇಳ್ಯಾರ? ಅದೇ ಏನೋ ಸರ್, ಒಂದು 300-400 kg ಡಿಫ್ರೆನ್ಸ್ ಆಗ್ತದೆ ಸರ್. ಯಾಕಂದ್ರೆ 70 ಕಿಲೋಮೀಟರ್ ದೂರ ಅದ ರೀ. ಅಲ್ಲಿ ಡೀಸೆಲ್ ಹೋಗ್ತದೆ ಸರ್. ಆಯ್ತು, ಕಬ್ಬು ಅಲ್ಲಿತನ 2 ದಿವ್ಸ ಬಿಟ್ಟು ಕಾಟ ಏನು ಮಾಡ್ಯಾನಂತ್ರಿ. ಹೀಗೆಲ್ಲ ಆಗಿ ಸ್ವಲ್ಪ ಏನೋ ಒಂದು 300-400 kg ಡಿಫ್ರೆನ್ಸ್ ಅನ್ನೋ ಸಹಜ ಆಗ್ತದೆ ಸರ್. ನಾವು ಸುಮ್ಮನೆ 1 ಟನ್ ಹೋಯ್ತು ಹಿಂಗೆ ಹೆಚ್ಚಿಗೆ ಕಟ್ಟಲ್ಲ ಫ್ಯಾಕ್ಟ್ರಿ ಅಪೋಸ್ ಮಾಡಿಬಿಡ್ರಿ. ಈಗ ಏನಾಗದ್ರಿ, ಆ ಭಾಗ 70 ಕಿಲೋಮೀಟರ್ ಅದ ಸರ್. ನಾವು ಹೊಸ ಮಂದಿ ಹೋಗಿ ನಮಗೆ ದೂರ ಆಗ್ತದೆ. ದೂರ ಅದನ್ನು ಪರವಾಗಿಲ್ಲ ಸರ್, ನಮಗೆ ಕಬ್ಬು ಅಂತ ತೊಗೊಂಡು ನಾವು ಕಾರ್ಖಾನೆ ಒಯ್ಲತ್ತಾರೆ. ಇನ್ನೊಂದಾಗಿ ಈಗ ಎಲ್ಲ ಕಾರ್ಖಾನೆಗಳಿಗೂ ಚಾಲು ಆಗಿ 1 ತಿಂಗಳು ಐತ್ರಿ. ಸಿದ್ದಶ್ರೀದವ್ರು 2550 ರೂಪಾಯಿ ಹಾಕ್ಯಾರ. ಅವ್ರು ಅದನ್ನು 29 ಹಾಕ್ಬೇಕು ರೀ, 2900 ಹಾಕಬೇಕು. ಈ ಜಿಲ್ಲೆದಾಗ 1 ತಿಂಗಳಾಯ್ತು ಫ್ಯಾಕ್ಟ್ರಿ ಚಾಲುವಾಗಿ. ಕಾನೂನು ಪ್ರಕಾರ FF ಪ್ರಕಾರ 15 ದಿವಸ ಒಳಗೆ ಪೇಮೆಂಟ್ ಹಾಕ್ಬೇಕಂತದ. ಈಗ 1 ತಿಂಗಳಾದ್ರೂ ಇನ್ನೂ ತನಕ ಯಾವುದೇ 5 ಫ್ಯಾಕ್ಟ್ರಿ 1 ಪೈಸನೂ ಅಮೌಂಟ್ ಹಾಕಿಲ್ರಿ. ಕಾನೂನು ಏನು ಹೇಳ್ತದೆ, 15 ದಿವಸ ಒಳಗಾಗ ಅಂತ ಹೇಳ್ತದೆ. ಈಗ ತಿಂಗಳಾದ್ರೂ ಇನ್ನೂ ವಿಚಾರ ಇಲ್ಲಿ ಅವ್ರು. ಈಗ ಸಿದ್ದಶ್ರೀದವ್ರಾದ್ರೂ 2900 ಕೊಡಬೇಕು. ಆಮೇಲೆ 50 ಅಂತದ ರೀ. ಇವರಾದ್ರೂ ಕೊಡಬೇಕಾಗಿತ್ತು. ಇವ್ರು ಫಸ್ಟ್ ಪೇಮೆಂಟ್ 2550 ರೂಪಾಯಿ ಹಾಕಾರ. ಈಗ ನಾವು ಕೇಳಿದ್ರೆ 15 ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿ ಮನವಿ ಮಾಡ್ತಾಯಿದ್ದೀವಿ ಸರ್. ಎಲ್ಲ ಕಾರ್ಖಾನೆಗಳು ದಯವಿಟ್ಟು ಅವ್ರಿಗೆ ಮೀಟಿಂಗ್ ಕರೀರಿ. ಮೀಟಿಂಗ್ ಕರಿಸಿ 15 ದಿವಸ ಪೇಮೆಂಟ್ ಏನು ಬರಬೇಕಾಗ್ಯದ, ಬಂದಿಲ್ಲ. ಈಗ ಅದು ಡಿಫ್ರೆನ್ಸ್ 1 ತಿಂಗಳಾಯಿತು. ಈಗ ಏನು 15 ದಿನ ಬಿಟ್ಟು ಅಂತಿದ್ದ ಡಿಫ್ರೆನ್ಸ್ ಏನದ, ಅದು ನಮಗೆ 15% ಬಡ್ಡಿಯನ್ನು ಕೊಡ್ಬೇಕು ಸರ್. ಅದಕ್ಕೆ ಜಿಲ್ಲಾಧಿಕಾರಿ ಹೇಳ್ತೀವಿ. ಈಗೆಲ್ಲ ಹೋರಾಟ ಮಾಡಿದ್ವಿ. ಪೈಲ 3,300 ಕೊಡ್ತೀನಿ ಅಂದರು, 3,160 ಕೊಡ್ತೀನಿ ಅಂದರು. ಆಮೇಲೆ ಲಾಸ್ಟಿಗೆ 3,000 ಬಂದರೆ ಅದು 29 ಈಗ ಕೊಡ್ತಾರಂತ. 50 ಕಾರ್ಖಾನೆ ಸರ್ಕಾರ ಕೊಟ್ಟರೆ 50 ಕಾರ್ಖಾನೆ ಆಗ್ತದೆ ಅಂದ್ರೆ 3,000 ರೂಪಾಯಿ ಆಗ್ತದೆ. ಅದನ್ನು ಕೂಡ 15 ಸಾವಿರ ಪೇಮೆಂಟ್ ಆಗಬೇಕು. ರೈತನ ಮನೆ ತ್ರಾಸನಾಗಾರ. ಯಾರ್ಯಾರು ಮಕ್ಕಳು ಲಗ್ನವ, ಸಾಲಿ ಮಕ್ಕಳು ಫೀಸ್ ಅವ, ಎತ್ತೋ ತರಬೇಕಂತಾರೆ. ಏನೋ ಭಾಳ ದೊಡ್ಡ ಹೈರಾಣದ ರೈತರಿಗೂ. ಅದಕ್ಕೆ ಈ ಕಾರ್ಖಾನೆಗಳನ್ನು ತಿಳ್ಕೊಬೇಕು. ಈಗ ರೈತ ನಾವು ಕಬ್ಬು ತಂದೀವಪ್ಪ ಅಂದ್ರೆ ಅವ್ರಿಗೆ 15 ದಿನ ಪೇಮೆಂಟ್ ಮಾಡ್ಬೇಕಂತ ತಿಳ್ಕೊಬೇಕು. ಅದಕ್ಕೆ ಇವ್ರಿಗೆ ಈಟೂ ಅರ್ಥ ಆಗಿಲ್ಲ ಅಂದ್ರೆ ಭಾಳ ಹೈರಾಣದ. ಅದಕ್ಕೆ ದಯವಿಟ್ಟು ಜಿಲ್ಲಾಧಿಕಾರಿ ಅರ್ಜೆಂಟ್ ಅವ್ರಿಗೆ ಸಭೆ ಕರಿಬೇಕು. ಈ 15 ದಿನ ಪೇಮೆಂಟ್ ಹಾಕಬೇಕು. ಮತ್ತು ಅದಕ್ಕೆ 15% ಬಡ್ಡಿ ಹಾಕ್ಬೇಕಂತ ನಾವು ಜಿಲ್ಲಾಧಿಕಾರಿ ಮನವಿ ಮಾಡ್ತಿರ್ತೇವೆ ಸರ್. ಇಲ್ಲೆಲ್ಲ ಬಂದರೆ ರೈತರು ಕಟ್ಟಿಂಗ್ ಆರ್ಡರ್ ಕೊಡಲಾಗಾರ. ಅದಕ್ಕೆ ಸಿದ್ದಶ್ರೀ ಫ್ಯಾಕ್ಟ್ರಿದವ್ರು ಹೇಳ್ತೀನಿ ಸರ್, ಇವ್ರು ಏನೂ ತಪ್ಪಿಲ್ಲ. ಯಾವುದೋ ತಪ್ಪು ಮಾಡ್ಯಾನ ತಗೊಂಡು ಎಲ್ಲರಿಗೆ ಶಿಕ್ಷೆ ಕೊಡಬೇಡ್ರಿ. ಅದಕ್ಕೆ ನಿಮ್ಮ ಕಾರ್ಖಾನೆಗೆ ಬಂದು ನಾವು ನೋಡಿದೆವು, ಕರೆಕ್ಟೇ ಅದ. ಅದನ್ನು ಯಾರೇ ಆಗಲಿ ತಪ್ಪು ಮಾಡಬೇಡ್ರಿ. ಕಾರ್ಖಾನೆಯವ್ರು ತಪ್ಪಿದ್ರೆ ತಪ್ಪು ಅಂತ ಹೇಳಮ್ಮಿ, ತಪ್ಪಿದ್ರೆ ತಪ್ಪು ಅಂತ ಹೇಳಮ್ಮ. ಅದಕ್ಕೇನಲ್ಲ. ಬಟ್ ಇದು ತಪ್ಪಲ್ಲ, ಇದು ತಪ್ಪಿಲ್ಲ. ಈ ಬಸವರಾಜ ಕೋರಿ ಅವರು ಮಿಸ್ಗೈಡ್ ಮಾಡಿರೋದು. ಅದಕ್ಕೆ ಇವರಿಗೆಲ್ಲ ಕಟ್ಟಿಂಗ್ ಆರ್ಡರ್ ಕೊಡ್ಬೇಕಂತ ನಾ ಜಿಲ್ಲಾಧಿಕಾರಿ ಮನವಿ ಮಾಡ್ತೀನಿ. ರೈತರು ಮಾತಾಡ್ತಾರೆ ಬರ್ರಿ.